98 ಸಿ ಸಿ 11 ಹಾರ್ಸ್ ಪವರ್ ಇಂಜಿನ್. ಕೇಳೋಕ್ಕೆ ಸ್ವಲ್ಪ ಕಮ್ಮಿ ಪವರ್ ಇರೋ ಇಂಜಿನ್ನೇ ಇರ್ಬೋದು ಅಂತೇಳಿ ಅನಿಸ್ಬೋದು. ಬಟ್ ಇದರ ಪವರ್ ಟು ರೇಷಿಯೋ ಮತ್ತು 2 ಸ್ಟ್ರೋಕ್ ಇಂಜಿನ್ನ ಸೌಂಡು ಇಲ್ಲಿವರೆಗೂ ಯಾರೂ ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಇವಾಗ್ಲೂ ಒಂದು ವೆಲ್ ಮೇಂಟೈನ್ಡ್ RX-100 ರೋಡಲ್ಲಿ ಹೋಗ್ತಿದೆ ಅಂದರೆ ಜನ ತಿರುಗಿ ನೋಡ್ತಿರ್ತಾರೆ. ಇದೇ ಅದರ ಕ್ರೇಜ್ನ ಡಿಫೈನ್ ಮಾಡುತ್ತೆ. ಆನ್ಲೈನಲ್ಲಿ ತುಂಬ ನ್ಯೂಸ್ ಇದೆ, ಈ ಯಮಹಾ RX-100ನ ಮತ್ತೆ ಲಾಂಚ್ ಮಾಡ್ತಾರೆ ಅಂತ. ಯಮಹಾ RX-100 ಮತ್ತೆ ಬರುತ್ತೆ ಇಂಡಿಯಾಗೆ ಅಂತ. ಬಟ್ ಇಂಡಿಯಾಗೆ ಬಂದ್ರೂ ಅದು ಒಂದು 4 ಸ್ಟ್ರೋಕ್ ಇಂಜಿನಲ್ಲಿ ಲಾಂಚ್ ಮಾಡ್ತಾರೆ. ಮತ್ತು ಆ 2 ಸ್ಟ್ರೋಕ್ ಇಂಜಿನ ಸೌಂಡ್ ಮತ್ತು ಪವರ್ನ ಮ್ಯಾಚ್ ಮಾಡೋಕ್ಕಾಗೋದಿಲ್ಲ. ಈ ಯಮಹಾ R1 ಬಗ್ಗೆ ಮಾತಾಡೋದಾದರೆ ಇದೊಂದು ಪ್ಯೂರ್ ಇಂಜಿನಿಯರಿಂಗ್ ಫ್ಲೆಕ್ಸ್. ಯಮಹಾ R1ನ 1998 ಲಾಂಚ್ ಮಾಡಿದಾಗ ಇದೊಂದು ಗೇಮ್ ಚೇಂಜರ್ ಆಗಿತ್ತು. ಈ ಮೋಟರ್ಸೈಕಲ್ನ ಮೇನ್ ಹೈಲೈಟ್ ಬಂದುಬಿಟ್ಟು ಇದರಲ್ಲಿ ಯೂಸ್ ಮಾಡಿರೋ ಕ್ರಾಸ್ ಪ್ಲೇನ್ ಕ್ರ್ಯಾಂಕ್ ಶಾಫ್ಟ್ ಟೆಕ್ನಾಲಜಿ. ಈ ಹಾರ್ಡ್ವೇರ್ ಟೆಕ್ನಾಲಜಿನ ಇವರ M1 MotoGP ಬೈಕಿಂದ ಬಾರೋ ಮಾಡಿದರು ಮತ್ತು ಈ ಸ್ಟ್ರೀಟ್ ಲೀಗಲ್ ಯಮಹಾ R1ಗೆ ಇಂಪ್ಲಿಮೆಂಟ್ ಮಾಡಿದರು. ಇದರಿಂದ ಈ ಮೋಟರ್ಸೈಕಲಿಗೆ ಒಂದು ಸಿಗ್ನೇಚರ್ ಗ್ರೌಲ್ ಇತ್ತು ಮತ್ತು ಪವರ್ ತುಂಬ ಅಗ್ರೆಸಿವ್ ಆಗಿ ಡೆಲಿವರ್ ಮಾಡ್ತಿತ್ತು ಕಂಪೇರ್ಡ್ ಟು ದ ಇನ್ಲೈನ್ ಫೋರ್ಸ್. ಈ ಬೈಕ್ ಲಾಂಚ್ ಆದಾಗ ಇದೊಂದು ಸ್ಟ್ರೀಟ್ ಲೀಗಲ್ ಸೂಪರ್ ಸ್ಪೋರ್ಟ್. ಬಟ್ ಎಮಿಷನ್ ನಾರ್ಮ್ಸ್ ಸ್ಟ್ರಿಕ್ಟ್ ಆಗ್ತಾ ಈ ಬೈಕ್ನ ಡಿಸ್ಕಂಟಿನ್ಯೂ ಮಾಡಿ ಮತ್ತೆ ಟ್ರ್ಯಾಕ್ ಮಿಸೈಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ.